ನಾನಿವತ್ತು ನಮ್ಮ ಮಲೆನಾಡಿನ ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ನಾವು ಹೆಚ್ಚಾಗಿ ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಮಾಡ್ಕೊಳ್ತೀವಿ. ಚಳಿಗಾಲದಲ್ಲಿ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ, ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ಈ ಮೆಂತ್ಯ ಗಂಜಿ ತುಂಬ ಸಹಾಯ ಮಾಡ್ತದೆ. ತಿನ್ನೋದಕ್ಕೂ ರುಚಿಯಾಗಿರ್ತದೆ, ಜೊತೆಗೆ ಆರೋಗ್ಯಕರವಾದ ರೆಸಿಪಿ ಇದು. ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ ಸ್ವಲ್ಪ ಮೆಂತ್ಯ ತಗೊಂಡು ಇದನ್ನು ರಾತ್ರಿನೇ ತೊಳೆದು ನೆನೆಸಿಟ್ಟಿದ್ದೆ. ಈ ಸ್ಪೂನಲ್ಲಿ 5 ಸ್ಪೂನ್ ಆಗುವಷ್ಟು ಮೆಂತ್ಯ ತಗೊಂಡಿದ್ದೀನಿ. ಇದು ನೆಂದಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಇನ್ನು ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ. ನಾವು ದಿನನಿತ್ಯ ಊಟಕ್ಕೆ ಬಳಸುವಂಥ ಯಾವುದೇ ಅಕ್ಕಿನಾದರೂ ಇದಕ್ಕೆ ನಾವು ಯೂಸ್ ಮಾಡಬಹುದು. ಈ 1 ಲೋಟ ಅಕ್ಕಿಗೆ 5 ಸ್ಪೂನ್ ಆಗುವಷ್ಟು ಮೆಂತ್ಯ ಪ್ರಮಾಣ ಕರೆಕ್ಟ್ ಆಗಿರ್ತದೆ. ಅಕ್ಕಿನ ಚೆನ್ನಾಗಿ ತೊಳೆದು ನಾನೊಂದು ಕುಕ್ಕರಿಗೆ ಹಾಕಿದ್ದೀನಿ. ಹಾಗೆಯೇ ನೆನೆಸಿಟ್ಟಿರುವಂಥ ಮೆಂತ್ಯನ ಆ ನೀರು ಸಮೇತ ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ 3 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು 3 ರಿಂದ 4 ವಿಷಲ್ ತಗೋಬೇಕು. ಇದು ಬೇಯೋದ್ರೊಳಗೆ ನಾವು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾನು ತುರಿದಿರೋ ತೆಂಗಿನಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 10 ರಿಂದ 15 ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋಬೇಕು. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನಾವು ರುಬ್ಕೋಬೇಕು. ಇಲ್ಲಿ ಏಲಕ್ಕಿ ಸೇರಿಸ್ಬೇಕು. ನಾನು ಕೊನೆಯಲ್ಲಿ ಏಲಕ್ಕಿ ಪೌಡರ್ ಸೇರಿಸೋದ್ರಿಂದ ಇಲ್ಲಿ ಏಲಕ್ಕಿ ಸೇರಿಸಲಿಲ್ಲ. ನೀವು ಇಡೀ ಏಲಕ್ಕಿನ ಸೇರಿಸ್ತೀರಾ ಅಂದರೆ ಇದೇ ಸಮಯದಲ್ಲಿ ಸೇರಿಸಿ ರುಬ್ಕೊಳ್ಬೇಕು. ಈಗ ಇದನ್ನು ರುಬ್ಕೊಂಡಿರೋದನ್ನು ನಾವು ಒಂದ್ಸಲ ಶೋಧಿಸ್ಕೋಬೇಕು. ಮೊದಲು ಬರುವಂಥ ಈ ತೆಂಗಿನಕಾಯಿ ಗಟ್ಟಿ ಹಾಲಿದೆಯಲ್ಲ, ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿ ನಾವು ಇದರಲ್ಲಿರೋ ಹಾಲನ್ನೆಲ್ಲ ಕಂಪ್ಲೀಟಾಗಿ ಶೋಧಿಸ್ಕೋಬೇಕು. ಇವಾಗ ಒಂದು ಸಲ ಶೋಧಿಸ್ಕೊಂಡಿದ್ದೀನಿ ನಾನು. ಈ ಹಾಲನ್ನು ಸಪ್ರೇಟಾಗಿ ಇಟ್ಕೋಬೇಕು. ಈ ಉಳಿದಿರೋ ತೆಂಗಿನಕಾಯಿನ ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಗಟ್ಟಿ ಹಾಲು ಇಷ್ಟು ಸಿಕ್ಕಿದೆ, 1 ಕಪ್ ಆಗುವಷ್ಟು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈಗ ಇನ್ನೊಂದು ಸಲ ರುಬ್ಕೊಂಡಿದ್ದೀನಲ್ಲ, ಇದನ್ನು ಮತ್ತೆ ಶೋಧಿಸ್ಕೊಳ್ಳೋಣ. ಇದೇ ರೀತಿ 2-3 ಸಲ ಗ್ರೈಂಡ್ ಮಾಡಿ ಇದನ್ನು ಈ ರೀತಿ ಫಿಲ್ಟರ್ ಮಾಡಿ ನಾವು ತೆಳು ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಈಗ ಕುಕ್ಕರ್ ವಿಷಲ್ ಆಗಿದೆ, ತಣ್ಣಗಾಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇದು ಇಷ್ಟು ಸಾಫ್ಟ್ ಆಗಿ ಬೇಯಬೇಕು. ಹಾಗಾಗಿ ನಾವು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಹಾಕೊಳ್ಬಾರ್ದು. ಅಕ್ಕಿ ಮತ್ತೆ ಮೆಂತ್ಯ ಗಟ್ಟಿ ಇರಬಾರ್ದು, ಈ ರೀತಿ ಸಾಫ್ಟ್ ಆಗಿ ಬೆಂದಿರಬೇಕು. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ತೆಳು ಹಾಲಿದೆಯಲ್ಲ, 2 ಮತ್ತು 3ನೇ ಸಲ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿರೋ ತೆಂಗಿನಕಾಯಿ ಹಾಲಿದೆಯಲ್ಲ, ಅದನ್ನು ಮೊದಲು ಸೇರಿಸ್ಕೊಂಡು ಮತ್ತೊಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ನಾವು ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಈಗ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಗೆ ಸಿಹಿಗೆ ಬೆಲ್ಲ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಬೆಲ್ಲ ಹಾಕಿದ್ದೀನಿ. ನಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಹಾಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾವಿದನ್ನ ಈ ರೀತಿ ತಿರುಗಿಸ್ತಾ ಇರಬೇಕು. ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರ್ತದೆ. ಹಾಗಾಗಿ ತಿರುಗಿಸ್ತಾ ಇರಬೇಕು. 5 ನಿಮಿಷ ಆದಮೇಲೆ ನಾವು ಮೊದಲನೇ ಸಲ ತೆಗೆದಿಟ್ಟಿರ್ತೀವಲ್ಲ ತೆಂಗಿನಕಾಯಿ ಹಾಲು, ಅದನ್ನು ಹಾಕೋಬೇಕು. ಈ ಗಟ್ಟಿ ಹಾಲನ್ನು ಹಾಕಬೇಕು. ಹಾಗೆ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು. ನಾವು ಈ ಮೆಂತೆ ಗಂಜಿ ತಿನ್ನುವಾಗ ಕೂಡ ತುಪ್ಪ ಹಾಕ್ಕೊಳ್ಬೇಕು. ಹಾಗಾಗಿ ಇಲ್ಲೇನು ಜಾಸ್ತಿ ಹಾಕೋದು ಬೇಡ. ಹಾಗಾಗಿ ನಾನಿಲ್ಲಿ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಅಷ್ಟೇ ಸಾಕಾಗ್ತದೆ. ಇದೆಲ್ಲವನ್ನ ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇನ್ನು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ನಮ್ಮ ಮಲೆನಾಡು ಕಡೆ ಹೊಸ ಭತ್ತವನ್ನ ಅಕ್ಕಿ ಮಾಡಿಸಿ ಆ ಅಕ್ಕಿಯಿಂದ ಮೊದಲು ಮೆಂತೆ ಅನ್ನ ಅಥವಾ ಮೆಂತೆ ಗಂಜಿಯನ್ನ ಮಾಡೋದು ಸಂಪ್ರದಾಯ. ಹಾಗೆಯೇ ಈ ಚಳಿಗಾಲದಲ್ಲಿ ಸ್ಕಿನ್ ತುಂಬ ಡಲ್ ಆಗಿರ್ತದೆ, ಜೊತೆಗೆ ಹೇರ್ ಫಾಲ್ ಆಗೋದು, ಹೇರ್ ಗ್ರೋತ್ ಆಗದೆ ಇರೋದು, ಇದೆಲ್ಲದಕ್ಕೂ ಒಳ್ಳೆ ಪರಿಹಾರ ಅಂತ ಹೇಳಿದ್ರೆ ಈ ಮೆಂತೆ ಗಂಜಿ. ಇನ್ನು ಬೇಸಿಗೆಯಲ್ಲಿ ವಾರಕ್ಕೆ 1-2 ಸಲ ಈ ಮೆಂತೆ ಗಂಜಿಯನ್ನ ಮಾಡಿ ಊಟ ಮಾಡೋದ್ರಿಂದ ದೇಹವನ್ನು ತಂಪಾಗಿಡ್ಬೋದು. ಈಗ ರುಚಿಯಾದ ಮೆಂತೆ ಗಂಜಿ ರೆಡಿಯಾಗಿದೆ. ಬಿಸಿಯಾಗಿ ಇದನ್ನು ಸರ್ವ್ ಮಾಡಬೇಕು. ಮೇಲ್ಗಡೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಇರುವಾಗಲೇ ನಾವಿದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಮೆಂತೆನ ಪೇಸ್ಟ್ ಅಥವಾ ಪೌಡರ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು ಅಥವಾ ಮೆಂತೆ ಎಣ್ಣೆನ ನಾವು ತಲೆಗೆ ಹಚ್ಕೊಳ್ಳೋದು, ಅದರ ಜೊತೆಗೆ ಈ ರೀತಿ ಮೆಂತೆನ ಆಹಾರದಲ್ಲಿ ಕೂಡ ಬಳಸಬೇಕು. ಕರಾವಳಿ ಭಾಗದಲ್ಲಿ ಈ ಮೆಂತೆ ಗಂಜಿನ ಆಟಿ ಅಮಾವಾಸ್ಯೆಗೆ ಅಂತ ಮಾಡ್ತಾರೆ. ಆದರೆ ನಮ್ಮ ಮಲೆನಾಡಲ್ಲಿ ಹಾಗೇನಿಲ್ಲ, ಯಾವಾಗ ಬೇಕಾದರೂ ಮಾಡ್ಕೊಳ್ತೀವಿ. ತುಂಬಾ ಆರೋಗ್ಯಕರವಾದ ಹಾಗೆ ಅಷ್ಟೇ ರುಚಿಯಾದ ಈ ಮೆಂತೆ ಗಂಜಿನ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.